ತುಂಬ ಜನ ಕೇಳ್ತಾರೆ, ಯೋಗಾಸನ ಮಾಡೋಕ್ಕೆ ನಮಗೆ ಬರೋದಿಲ್ಲ, ಯೋಗ ಹೇಗೆ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಅದಕ್ಕೆ ಗುರು ಬೇಕಾ? ಯಾವುದು ಬೇಡ. ನೀವು ಯೋಗಾಸನದಲ್ಲಿ ಬೆಸ್ಟ್ ಅಂದರೆ 10 ಯೋಗಾಸನ ಕಲೀರಿ. ಅದರಲ್ಲಿ ಒಂದು ಆಸನವನ್ನು 10 ದಿವಸ ಮಾಡಿ. ಸ್ಟಾರ್ಟಿಂಗಲ್ಲಿ ಅದು ಹೇಗೆ ಮಾಡಬೇಕು ಅಂದರೆ, ಸೂರ್ಯ ನಮಸ್ಕಾರ ಅಂತ ಹೇಳುವ ಎಕ್ಸಸೈಸನ್ನು ನೆಟ್ಟಲ್ಲಿ ನೋಡಿ, ಅದರಲ್ಲಿ ಫಸ್ಟ್ ಆಸನ ಯಾವುದು ಅಂತ ನೋಡಿ, ಅದೇ ಆಸನವನ್ನು ಡೈಲಿ 10 ದಿವಸ ಮಾಡಿ. 10 ದಿವಸ ಆದ ಮೇಲೆ ಆ ಆಸನ ನಿಮಗೆ ಅಭ್ಯಾಸ ಆದ ಮೇಲೆ, ಸಿಂಪಲ್ ಆಸನ ಇರಲಿ, ಅದು ತೊಂದರೆ ಇಲ್ಲ. ಒಂದು ಆಸನ ಅಭ್ಯಾಸ ಆದ ಮೇಲೆ 10 ದಿವಸ ಆದ ಮೇಲೆ 2ನೇ ಆಸನಕ್ಕೆ ಹೋಗಿ. ಈ ಆಸನಗಳನ್ನು ಮಾಡುವಾಗ ಬ್ರೀದಿಂಗನ್ನು ತುಂಬ ಈಸಿಯಾಗಿ ಇಟ್ಕೊಳ್ಬೇಕು, ಮೈಂಡನ್ನು ಫ್ರೀಯಾಗಿ ಇಟ್ಕೊಳ್ಬೇಕು. ಆದಷ್ಟು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಬಾರ್ದು, ಎದ್ದು ಹೋಗಬಾರ್ದು. ನ್ಯಾಚುರಲ್ ಹ್ಯಾಬಿಟೇಟಲ್ಲಿ, ಈಗ ಟೆರೆಸ್ಸಲ್ಲಿ ಅಥವಾ ಈವನ್ ನಿಮ್ಮ ಗಾರ್ಡನ್ನಲ್ಲಿ ಒಂದು ಚಾಪೆ ಹಾಕಿ ಮಾಡೋದಾದರೆ, ಒಂದು ಪ್ಲೇನ್ ಸರ್ಫೇಸಲ್ಲಿ ಆದರೆ ತುಂಬ ಒಳ್ಳೆಯದು. ಆದಷ್ಟು ಚಾಪೆ ಅಥವಾ ಒಂದು ಮ್ಯಾಟ್ ಹಾಕಿಯೇ ಮಾಡಿ, ಹಾಗೆ ಮಾಡಬೇಡಿ. ಆಮೇಲೆ ಸ್ವಲ್ಪ ನೀರು ಕುಡಿದ್ರೆ ಯಾವಾಗಲೂ ಯೋಗಾಸನ ಮಾಡೋದು ಒಳ್ಳೆಯದು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ನೀರು ಕುಡಿಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಯೋಗಾಸನ ಮಾಡುವಾಗ ಜರ್ಕಿ ಇದು ಕೊಡಬೇಡಿ, ಅಂದರೆ ಸಡನ್ನಾಗಿ ಚೇಂಜ್ ಮಾಡಬೇಡಿ ಪೊಸಿಷನನ್ನು, ಸ್ಲೋ ಆಗಿ ಮಾಡಿ. ಆಮೇಲೆ ಚೆನ್ನಾಗಿ ಬ್ರೀತಿಂಗ್ ತಗೊಂಡು ಮಾಡಿ. ಅದು ನಿಮಗೆ ಯೋಗಾಸನ ತುಂಬ ಉಪಕಾರ ಆಗ್ತದೆ. ಅರ್ಜೆಂಟಲ್ಲಿ ಬೇಗ ಯೋಗಾಸನ ಮುಗಿಸ್ಬೇಕು ಅಂತ ಹೇಳಿ ಮಾಡಿ ಓಡಬೇಡಿ. ಯೋಗಾಸನ ಮಾಡುವಾಗ ಈ ಒಂದೊಂದು ಆಸನವನ್ನು ನೀವು ನೆಟ್ಟಲ್ಲಿ ಗೂಗಲ್ ನೋಡಿ ಒಂದೊಂದು ಆಸನವನ್ನು ಫಸ್ಟ್ ಕರೆಕ್ಟ್ ಮಾಡೋದು ಕಲೀರಿ. ಕರೆಕ್ಟ್ ಹೇಗೆ ಮಾಡೋದು ಅಂತ ಹೇಳಿದರೆ, ಅವರು ಹೇಗೆ ಹೇಳ್ತಾರೆ ಕಿವಿಗೆ ಕೈ ಮುಟ್ಟಬೇಕು ಅಂತಾದರೆ ಅದೇ ಥರ ಹೀಗೆ ಕಿವಿಗೆ ಕೈ ಮುಟ್ಟಬೇಕು. ಆ ಥರವೇ ಯೋಗಾಸನ ಮಾಡಬೇಕು. ಅರ್ಧಂಬರ್ಧ ಮಾಡಿ ಅಥವಾ ಕೈ ಫುಲ್ಲು ಮೇಲೆ ಹೋಗಬೇಕು ಅಂದರೆ ಮೇಲೆ ಹೋಗಲೇಬೇಕು. ಆ ಥರವೇ ಮಾಡಿದರೆ ಮಾತ್ರ ಯೋಗಾಸನಕ್ಕೊಂದು ಫಲ ಸಿಗೋದು. ಆಮೇಲೆ ಇನ್ನೊಂದೇನೆಂದರೆ, ತುಂಬ ಫಾಸ್ಟ್ ಮ್ಯೂಸಿಕ್ ಹಾಕಿ ಯೋಗಾಸನ ಮಾಡಬೇಡಿ. ಆದಷ್ಟು ಕಾಮ್ ಆಗಿರೋ ಮ್ಯೂಸಿಕ್ ಅಥವಾ ಮ್ಯೂಸಿಕ್ ಹಾಕದೆ ನೀವು ನಿಮ್ಮಷ್ಟಿಗೆ ರಿಲ್ಯಾಕ್ಸ್ ಮಾಡಿ ಬ್ರೀದಿಂಗ್ ಮಾಡೋದು ಯಾವಾಗಲೂ ಉಪಕಾರಿ. ಸೂರ್ಯ ನಮಸ್ಕಾರ ಅಂತ ಹೇಳಿ ಕಲಿಯುವಾಗ ಸೂರ್ಯ ಉದಯಕ್ಕಿಂತ ಮುಂಚೆ ನೀವು ಸ್ಟಾರ್ಟ್ ಮಾಡೋದು ಯಾವಾಗಲೂ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಇನ್ನೂ ಒಳ್ಳೆಯದು. ಹಾಗಂತ ಯಾವ ಹೊತ್ತಿಗೆ ಬೇಕಾದ್ರೆ ಮಾಡ್ಬೋದು. ಊಟ ಮಾಡಿ ಅರ್ಧ 1 ಗಂಟೆ ಬಿಡೋದು ಒಳ್ಳೆಯದು. ರಾತ್ರಿ ಸಹ ಯೋಗಾಸನ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು. ಹಾಗೆ ಇರುವ ಯಾವ ರೂಲ್ಸು ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಮಾತ್ರ ಯೋಗಾಸನ ಮಾಡೋದು ಅಷ್ಟು ಉಚಿತ ಅಲ್ಲ. ಆಮೇಲೆ ಯೋಗಾಸನ ಮಾಡುವಾಗ ಆದಷ್ಟು ಜಾರದ ಹಾಗಿರುವ ಮ್ಯಾಟನ್ನು ಇಟ್ಕೊಳ್ಬೇಕು, ಯಾಕಂದರೆ ತುಂಬ ರಿಸ್ಕನ್ನು ತಗೊಂಡು ಬರ್ತದೆ. ಆಮೇಲೆ ಈ ಮಳೆಗಾಲದಲ್ಲಿ ಈವನ್ ನೀವೀಗ ಬೀಚಲ್ಲೆಲ್ಲ ಯೋಗಾಸನ ಮಾಡುವಾಗ ಆದಷ್ಟು ಬೀಚಿನ ಸರ್ಫೇಸನ್ನು ಫ್ಲ್ಯಾಟಾಗಿ ಇಟ್ಕೊಳ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಇರುವಾಗ ಕುತ್ತಿಗೆ ಉಳುಕ್ಲಿಕ್ಕೆಲ್ಲ ಚಾನ್ಸ್ ಇರ್ತದೆ. ಆಮೇಲೆ ನೀವು ಹೊಸ ಇದನ್ನು ಟ್ರೈ ಮಾಡುವಾಗ, ಆಸನವನ್ನು ಟ್ರೈ ಮಾಡುವಾಗ ಸ್ವಲ್ಪ ಅದರದ್ದು ಸ್ಲೋ ಆಗಿ ಹಾಫ್ ಆಸನವನ್ನು ಮಾಡಿ. ಈಗ ನಿಮಗೆ ಕೈ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಇಷ್ಟೇ ಮಾಡಿ ಸ್ಲೋ ಆಗಿ ಹೀಗೆ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ಆಸನವನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಯಾವುದೇ ಆಸನ ನಿಮಗೆ ಪರ್ಫೆಕ್ಷನ್ ಆಗಲಿಲ್ಲ ಅಂತ ಆದರೆ ನಿಮಗೆ ಕೆಲವು ಕಡೆ ಉಳುಕಿದ ಹಾಗೆಲ್ಲ ಆಗ್ತದೆ. ಪರ್ಫೆಕ್ಟಾಗಿ ಬ್ರೀದಿಂಗ್ ಚೆನ್ನಾಗಿ ಮಾಡಿ ಯೋಗಾಸನವನ್ನು ಒಂದೇ ಲೈನಲ್ಲಿ, ಅಂದರೆ ಯಾವ ಬಾಡಿಯನ್ನು ವಾರೆ ಮಾಡದೆ, ಅಂದರೆ ಆ ಪೊಸಿಷನ್ನಲ್ಲಿ ಮಾಡಿದರೆ ನಿಮಗೆ ಖಂಡಿತವಾಗಿ ಯೋಗಾಸನ ತೊಂದರೆ ಆಗೋದಿಲ್ಲ. ಆಮೇಲೆ ಯೋಗಾಸನ ಕಲೀಲಿಕ್ಕೆ ದೊಡ್ಡ ಗುರುಗಳು ಬೇಕಂತಿಲ್ಲ. ನಿಮಗೆ ಸಿಂಪಲ್ ಯೋಗಾಸನವನ್ನು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಸಿಂಪಲ್ 5 ಅಥವಾ 10 ಯೋಗಾಸನ ಸಹ ಕಲಿತ್ರೆ ಸಾಕು. ಅದರಲ್ಲಿಯೂ ನೀವು ಸೂರ್ಯ ನಮಸ್ಕಾರ ಕಲಿತ್ರೆ ಅದರಲ್ಲಿ ತುಂಬ ಲಾಭಗಳಿದೆ. ಒಂದಂದರೆ ಅದು ನಿಮಗೆ ನಂಬಿಕೆ ಇದ್ದರೆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ತದೆ. ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೋಸ್ಕರವೇ ಅದನ್ನು ಅಷ್ಟು ಆಯುರ್ವೇದದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟದ್ದು ಸೂರ್ಯ ನಮಸ್ಕಾರ ಅಂಥೇಳಿ. ಆ ಎಲ್ಲ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡುವಂಥ ಒಂದು ಶಕ್ತಿ ಸೂರ್ಯ ನಮಸ್ಕಾರದಲ್ಲಿದೆ. ಸೊ ನಾಳೆ ಯೋಗ ದಿನ, ಇವತ್ತೇ ಸ್ಟಾರ್ಟ್ ಮಾಡಿ. ಯೋಗ ದಿನ ಆದ ಮೇಲೆ ದಿನನಿತ್ಯವೂ 10 ನಿಮಿಷ 5 ನಿಮಿಷ ಸ್ಟಾರ್ಟ್ ಮಾಡಿ ಆಗುವಾಗ ನಿಮಗೆ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆಗ ನೀವು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಸಹಾಯ ಆಗ್ತದೆ. ಹ್ಯಾಪಿ ಯೋಗ ಡೇ, ಹ್ಯಾಪಿ ಯೋಗ ಲೈಫ್ ಆಲ್ವೇಸ್. ಥ್ಯಾಂಕ್ ಯು.